ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ನಡ ಚಿತ್ರರಂಗದ ದಿಗ್ಗಜ ನಟರು ಯಾರು ಅಂತ ಕೇಳಿದ್ರೆ ಮೊದಲ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿನೇ ಸ್ಥಾನವನ್ನ ಪಡೆದುಕೊಂಡಿರುವುದು ಡಾಕ್ಟರ್ ವಿಷ್ಣುವರ್ಧನ್. ಬಟ್ ಅವರಿಗೆ ಪದೇ ಪದೇ ಅವಮಾನಗಳಾಗುವಂತಹ ಘಟನೆ ರಾಜ್ಯದಲ್ಲಿ ನಡೀತಾನೆ ಇದೆ. ಈಗಲೂ ಅಷ್ಟೇ ಅವ್ರ ಫೋಟೋ ಮುಂದೆ ಕೆಲ ಪುಂಡರು ನಡ್ಕೊಂಡ ರೀತಿ ಇದೆಯಲ್ಲ, ಆ ಪುಂಡರ ಮೇಲೆ ಅಸಹ್ಯ ಬರೋ ರೀತಿ ಮಾಡುತ್ತೆ. ವಿಷ್ಣು ಬ್ಯಾನರ್ ಮುಂದೆ ನಿಂತು ಕಾಲೇಜು ವಿದ್ಯಾರ್ಥಿಗಳು ಬಳಸಿರೋ ಶಬ್ದ, ನಡ್ಕೊಂಡಿರೋ ಬಾಡಿ ಲ್ಯಾಂಗ್ವೇಜ್ ತೀರಾ ಅಸಹ್ಯಕರ ಆಗಿದೆ, ಅಸಭ್ಯ. ವಿಷ್ಣು ಅಭಿಮಾನಿಗಳು ಮನನೊಂದು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು. ಅವಮಾನ ಮಾಡಿದ ವಿದ್ಯಾರ್ಥಿಗಳನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದರು. ಅದಾದ ನಂತರ ತಪ್ಪೊಪ್ಪಿಗೆ ಪತ್ರವನ್ನು ಬರೆಸ್ಕೊಂಡು ಈ ಥರದ್ದು ರಿಪೀಟ್ ಮಾಡಬೇಡಿ ಅಂತ ಹೇಳಿದ್ರು. ಮಕ್ಕಳು ಮಾಡಿದ ತಪ್ಪಿಗೆ ಪೋಷಕರು ಕೂಡ ಕ್ಷಮೆಯಾಚನೆಯನ್ನ ಕೇಳಿದ್ರು. ತಪ್ಪು ಮಾಡೋದು ಯಾಕೆ, ಕ್ಷಮೆ ಕೇಳೋದು ಯಾಕೆ? ತೀರಾ ಅಸಭ್ಯ ವರ್ತನೆ ಅವರದು. ನಾಡಿನ ದಿಗ್ಗಜರ ಸಾಧನೆ ಗೊತ್ತಿಲ್ಲ ಅಂದರೆ ಬಾಯಿ ಮುಚ್ಕೊಂಡಿರಬೇಕು. ಅದು ಬಿಟ್ಟು ಹಿಂಗೆ ವರ್ತಿಸೋದಕ್ಕೆ ಇವ್ರು ಯಾರು? ವಿಮರ್ಶೆ ಮಾಡೋದಕ್ಕೆ ಇವ್ರ ಆ್ಯಕ್ಟಿಂಗ್ ಇಷ್ಟ, ಇವ್ರು ಇಷ್ಟ ಇಲ್ಲ ಅನ್ನೋದಕ್ಕೆ ಹಕ್ಕಿದೆ ಎಲ್ರಿಗೂ. ಅವಮಾನ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ತಪ್ಪಿಗೆ ನಾವು ಸಮಸ್ತ ಕನ್ನಡ ಜನತೆಗೆ ಕ್ಷಮೆ ಕೇಳ್ತೀವಿ. ನಮ್ಮ ಮಕ್ಕಳು ಏನೋ ಗೊತ್ತಿಲ್ದಿರ ಏನೋ ಮಾಡಿಬಿಟ್ಟಿದ್ದಾರೆ. ನಾವು ಕನ್ನಡದವರೇ, ಕನ್ನಡ ದೊಡ್ಡ ಅಭಿಮಾನಿಗಳೇ ನಾವು. ಅಂಥವ್ರಾಗಿದ್ಕೊಂಡು ನಮ್ಮ ಮಕ್ಳು ಹಿಂಗೆ ಮಾಡಿರೋದು ನಮಗೂ ತುಂಬ ಸಂಕಟ ಆಗಿದೆ, ತುಂಬ ದುಃಖನೂ ಆಗಿದೆ. ನಾವು ಅವ್ರಿಗೆ ಎಲ್ಲ ಥರ ಬುದ್ಧಿ ಹೇಳಿದ್ದೀವಿ. ಮತ್ತು ಈ ಥರ ಏನು ಆಗದೆ ಇರೋಂಗೆ ನೋಡ್ಕೋತೀವಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಹೌದು, ಅದನ್ನು ಕೇಳಬೇಕು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಇದು ನಾವು ಕನ್ನಡಿಗರೇ, ನಾವು ದಯವಿಟ್ಟು ಕ್ಷಮಿಸಿ. ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ವಿಶೇಷವಾಗಿ ಕ್ಷಮೆ ಕೇಳ್ತೀವಿ. ನಾವು ಅಭಿಮಾನಿಗಳೇ, ನಮ್ಗೆ ನಾವೇ ಕ್ಷಮೆ ಕೇಳ್ಕೊತೀವಿ ಅಷ್ಟೇ. ನಮ್ಗೆ ನಾವೇ ಕ್ಷಮೆ ಕೇಳ್ಕೊಡೋದು. ನೀವು ಹೇಳಿ. ಒಂದು ಕನ್ನಡದವರಾಗಿ ನಮ್ಮ ಮಗಳು ಕನ್ನಡದವರಾಗಿ ನಮ್ಮ ಮಕ್ಳು ಹಿಂಗೆ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ. ಉಮೇಶ್, ಇದು ಒಂದು ಪ್ರಕರಣ ಅಂತಲ್ಲ, ವರ್ಷಕ್ಕೆ ಅಟ್ಲೀಸ್ಟ್ 3-4 ಪ್ರಕರಣಗಳು ವಿಷ್ಣುವರ್ಧನ್ ಅವರಿಗೆ ಅವಮಾನ ಮಾಡುವಂತಹ ಪ್ರಕರಣಗಳು ನಡೀತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಇವರು ಇದು ರಿಪೀಟ್ ಆಗದೆ ಇರೋ ರೀತಿ ಪೊಲೀಸರು ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ಪ್ರಕರಣದಲ್ಲಿ? ಜಸ್ಟ್ ವಾರ್ನಿಂಗು, ಮುಚ್ಚಳಿಕೆಗೆ ಮಾತ್ರ ಸೀಮಿತವಾಯ್ತಾ? ಮತ್ತು ಸಮಾಜ ಎಚ್ಚೆತ್ತುಕೊಳ್ಳೋದು ಹೇಗೆ, ಜಾಗೃತಗೊಳ್ಳೋದು ಹೇಗೆ? ಮಮತಾ, ಬೆಂಗಳೂರಿನ JP ನಗರ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆ ಆ ವಿದ್ಯಾರ್ಥಿಗಳೇನಿದ್ರು ಊಟ ಮುಗಿಸಿ ಹೊರಗಡೆ ಬಂದಂಥ ವೇಳೆಯಲ್ಲಿ ದಿವಂಗತ ವಿಷ್ಣುವರ್ಧನ್ ಅವರ ಪೋಸ್ಟರ್ ಕಾಣುತ್ತೆ. ಆ ಪೋಸ್ಟರ್ಗೆ ಅಸಭ್ಯವಾಗಿ ಪೋಸ್ಟರ್ ಮುಂದೆ ನಿಂತು ತಿಂಡಿ ತಿನ್ನಿಸುವಂಥ ರೀತಿಯಲ್ಲಿ ಕಾಮೆಂಟ್ ಮಾಡಿ ಕೆಟ್ಟದಾಗಿ ಮಾತಾಡಿರುವಂಥದ್ದು ಮತ್ತು ಅಸಭ್ಯವಾಗಿ ವರ್ತನೆ ಮಾಡಿದ್ರು. ಇದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ವೈರಲ್ ಆದ ನಂತರದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಯೊಬ್ಬರು JP ನಗರ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ದೂರು ಕೊಟ್ಟ ನಂತರದಲ್ಲಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿ ಯಾರೆಲ್ಲ ವಿದ್ಯಾರ್ಥಿಗಳಲ್ಲಿದ್ದರು ಮತ್ತು ಯಾರು ಅಸಭ್ಯವಾಗಿ ನಡ್ಕೊಂಡಿದ್ರು ಅವರನ್ನು ಕರೆಸಿ ಮುಚ್ಚಳಿಕೆ ಬರ್ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಅವ್ರು ಇನ್ನೂ ವಿದ್ಯಾರ್ಥಿಗಳು ಅನ್ನೋ ಕಾರಣ ಒಂದಾದರೆ ಮತ್ತೊಂದು ಅವರ ಪೋಷಕರು ಗೊತ್ತಿಲ್ಲದೇ ಈ ಥರ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಮತ್ತೆ ಈ ರೀತಿಯಾಗಿ ಮಾಡಬಾರ್ದು ಅಂತ ಅವ್ರಿಗೆ ತಿಳಿ ಹೇಳಿ ಅಲ್ಲಿಂದ ಕಳಿಸಿರುವಂಥದ್ದು. ಸದ್ಯಕ್ಕಿರುವಂಥ ಪ್ರಶ್ನೆ ಏನಂದರೆ, ವಿದ್ಯಾರ್ಥಿಗಳಾದರೂ ಕೂಡ ವಿಷ್ಣುವರ್ಧನ್ ಯಾರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಆಗಿರುತ್ತೆ. ಆಗಿದ್ರೂ ಕೂಡ ಈ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅಸಭ್ಯವಾಗಿ ಯಾಕೆ ನಡ್ಕೊಂಡ್ರು, ಇದ್ರ ಹಿನ್ನೆಲೆ ಏನು ಅನ್ನೋದು ಕೂಡ ಕೆಲವೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲೇ ಪೊಲೀಸರು ಕೂಡ ಸಂಬಂಧಪಟ್ಟಾಗಿ ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವ್ರು ಕಾಲೇಜ್ ಮುಗಿಸಿ ಊಟಕ್ಕೆ ಹೋಗಿದ್ದು, ಊಟದಿಂದ ವಾಪಸ್ ಬರ್ತಿದ್ದಂಥ ವೇಳೆಯಲ್ಲಿ ಅವ್ರ ಪೋಸ್ಟರ್ ಕಾಣಿಸ್ತು. ಆ ಸಂದರ್ಭದಲ್ಲಿ ತಮಾಷೆಗೆ ಆ ರೀತಿ ಮಾಡಿಬಿಟ್ವಿ, ಮತ್ತೆ ಆ ರೀತಿ ಮಾಡಲ್ಲ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ತಿಳಿ ಹೇಳಿ ಕಳಿಸಿರುವಂಥದ್ದು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ಬದುಕಿದ್ದಾಗಲೂ ನೋವು ಕೊಟ್ಟರು, ಸತ್ತ ಮೇಲೂ ನೋವು ಕೊಡ್ತಾ ಇದ್ದಾರೆ. ಇನ್ನು ಎಷ್ಟು ನೋವನ್ನು ಕೊಡಬೇಕಂತಿದ್ದಾರೆ ಕೆಲವರು ಗೊತ್ತಿಲ್ಲ ನಮಗೆ.